ಭವಿಷ್ಯದ ಹೋರಾಟವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಗಟ್ಟಿಯಾಗಿ ಎದ್ದು ನಿಲ್ಲಬೇಕಾಗಿರ್ತಕ್ಕಂಥ ಹೋರಾಟ ಇದಾಗಿರೋದ್ರಿಂದ ನಾವು ಇದಕ್ಕೆ ಸಂಪೂರ್ಣವಾಗಿ ಜೊತೆಗಿದ್ದೇವೆ. ಇಡೀ ವಿಜಯಪುರ ಜಿಲ್ಲೆಯ ಆರೋಗ್ಯವನ್ನು ಖಾಸಗಿ ಅವರ ಕೈಯಲ್ಲಿ ಕೊಳ್ಳಿಕೊಟ್ಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ನಾವು ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಹೋರಾಟದ ತೀವ್ರತೆಯನ್ನು ಪಡಿತಾ ಇದೆ. ಈ ಹೋರಾಟದ ತೀವ್ರತೆ ಪಡಿಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಜಿಲ್ಲೆಯ ಜನರ ಆರೋಗ್ಯವನ್ನ ಖಾಸಗಿ ಅವರಿಗೆ ಮಾರಾಟ ಮಾಡಲು ಹೊರಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಮ್ದೆಲ್ಲರದು ಏನಪ್ಪಾ ಅಂತಂದ್ರೆ ಒಂದು ಧ್ವನಿಯಾಗಿದೆ. ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡ್ತಕ್ಕಂಥ ಮೆಡಿಕಲ್ ಕಾಲೇಜ್ಗಳನ್ನ ಇಲ್ಲಿ ಏಕೆ ಖಾಸಗಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ ಮೆಡಿಕಲ್ ಕಾಲೇಜ್ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸಬೇಕು. ವಿಜಯಪುರ ಜಿಲ್ಲೆಯ ಸೋರ್ಸ್ ಏನು ಕಡಿಮೆ ಇಲ್ಲ. ಯಾಕಂತ ಕೇಳಿದ್ರೆ 150 ಎಕರೆಯಷ್ಟು ಏನಪ್ಪಾ ವಿಸ್ತೀರ್ಣವಾಗಿರ್ತಕ್ಕಂಥ ದೊಡ್ಡ ಆಸ್ಪತ್ರೆಯ ಆವರಣವನ್ನು ಹೊಂದಿರತಕ್ಕಂಥ ರಾಜ್ಯದ ಏಕೈಕ ಒಂದು ವೈದ್ಯಕೀಯ ಕಾಲೇಜು ಅರ್ಹತೆ ಹೊಂದಿರತಕ್ಕಂಥ ಈ ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆ. ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಒಂದು ಆವರಣ, ಅಲ್ಲಿ ಬೇಕಾಗಿರ್ತಕ್ಕಂಥ ಕಟ್ಟಡಗಳು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಶಾಲ ಆವರಣಗಳು ಎಲ್ಲವನ್ನೂ ಸುಸಜ್ಜಿತವಾಗಿ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಈ ಖಾಸಗಿ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನ ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ನಾವು ಕೂಡಲೇ ಖಂಡಿಸ್ತೇವೆ. ಜಿಲ್ಲೆಯ ಆರೋಗ್ಯವನ್ನ ಸರ್ಕಾರವೇ ನೋಡ್ಕೊಳ್ಬೇಕು. ಜಿಲ್ಲೆಯ ಆರೋಗ್ಯವನ್ನ ಖಾಸಗಿ ಅವರಿಗೆ ಒಪ್ಪಿಸಿ ತಾವೆಲ್ಲರೂ ಕೂಡ ಖಾಸಗಿ ಅವರಿಂದ ರಕ್ತ ಹೀರುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡಲಿಕ್ಕೆ ನೀವೇನು ಹೊರಟಿದ್ದೀರಿ, ಇದು ಖಂಡನೆಯ ಕೆಲಸ. ಕೂಡಲೇ ಏನಪ್ಪಾ ಅಂತ ವಿದ್ಯಾರ್ಥಿ ಯುವಜನರ ಈ ಭಾಗದ ವಿದ್ಯಾರ್ಥಿ ಯುವಜನರ ಆಶಯ ಕೂಡ ಏನಾಗಿದೆಯಪ್ಪ ಅಂತಂದ್ರೆ ಇದು ಸರ್ಕಾರವೇ ನಡೆಸಬೇಕು. ಸರ್ಕಾರವೇ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು. ಸರ್ಕಾರ ಅಧೀನದಲ್ಲೇ ಪ್ರಾರಂಭಿಸಬೇಕು. ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಈ ಜಮೀನು ಮಾರಾಟ ಮಾಡೋದಾಗಿರ್ಬೋದು, ಜಮೀನನ್ನು ಹಸ್ತಾಂತರ ಮಾಡೋದಾಗಿರ್ಬೋದು, ಅವರೊಂದಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂದ್ರೆ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ಹಣಕಾಸನ್ನು ಹೂಡಲಿಕ್ಕೆ ಏನಪ್ಪಾ ಅಂತ ನೀವು ಏನು ತಯಾರಿ ಮಾಡ್ತಾ ಇದ್ದೀರಿ, ಇದನ್ನು ಖಂಡಿತವಾಗಲೂ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆಯಾಗಿ ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ. ಒಂದು ವೇಳೆ ಏನಾದರೂ ನೀವು ಇದೇ ಹಠಮಾರಿ ಧೋರಣೆ ತಗಲಿದ್ರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಬೇಕಾಗ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ರೂಪಿಸಬೇಕಾಗ್ತದೆ. ಅದಕ್ಕೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಏನು ಖಾಸಗಿ